Hello people, welcome back to my YouTube channel on Python tutorial. So ನಾನು ಲಾಸ್ಟ್ ಸೆಕ್ಷನ್ ಅಲ್ಲಿ ಕಂಪೈಲರ್ ಅಂದ್ರೆ ಏನು, ಇಂಟರ್ಪ್ರಿಟರ್ ಅಂದ್ರೆ ಏನು, ಮತ್ತೆ ಡಿಫ್ರೆನ್ಸ್ ಬಿಟ್ವೀನ್ ಕಂಪೈಲರ್ ಮತ್ತೆ ಇಂಟರ್ಪ್ರಿಟರ್ ನ ಹೇಳ್ಕೊಟ್ಟಿದ್ದೆ, ಇನ್ ಡೆಪ್ತ್ ನಾಲೆಡ್ಜ್ ಹೇಳ್ಕೊಟ್ಟಿದ್ದೆ. ಸೊ ನೀವು ಇನ್ನೂ ಆ ಕಂಪೈಲರ್ ಮತ್ತೆ ಇಂಟರ್ಪ್ರಿಟರ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ನನ್ನ ಪ್ರೀವಿಯಸ್ ವಿಡಿಯೋನ ಚೆಕ್ ಮಾಡಿ. ಇವಾಗ ಇನ್ ದಿಸ್ ಸೆಕ್ಷನ್ ಐ ವಿಲ್ ಟಾಕ್ ಅಬೌಟ್ ಪೈಥಾನ್ ಕಂಪೈಲರ್ ಅಥವಾ ಇಂಟರ್ಪ್ರಿಟರ್ ಲ್ಯಾಂಗ್ವೇಜ್ ಅನ್ನೋದನ್ನ ನೋಡೋಣ. ಅಂಡ್ ಹೌ ಡಸ್ ಪೈಥಾನ್ ವರ್ಕ್. ಇವಾಗ ಡೆಫಿನೇಷನ್ ನೋಡೋಣ. ಪೈಥಾನ್ ಇಸ್ ಅನ್ ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್. ಓಕೆನಾ? ಸೊ ಪೈಥಾನ್ ಅನ್ನೋದು ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್ ನಾನು ನನ್ನ ಲಾಸ್ಟ್ ಸೆಕ್ಷನ್ ಅಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಪ್ಲೀಸ್ ಹೋಗಿ ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದ್ದೀನಿ. ಸೊ ಪೈಥಾನ್ ಇಸ್ ಅನ್ ಇಂಟರ್ಪ್ರಿಟೆಡ್ ಜನರಲ್ ಪರ್ಪಸ್ ಅಂತ ಇದೆ. ಜನರಲ್ ಪರ್ಪಸ್ ಅಂದ್ರೆ ಏನಿಲ್ಲ. See, Python has huge variety of opportunities and Python is evolving and it is a booming technology day by day. ಓಕೆನಾ? ಸೊ ಜನರಲ್ ಪರ್ಪಸ್ ಅಂದ್ರೆ ನೀವು ಇದು ವೆಬ್ ಡೆವಲಪ್ಮೆಂಟ್ ಅಲ್ಲೂ ಕೂಡ ಯೂಸ್ ಆಗುತ್ತೆ, ರೋಬೋಟಿಕ್ಸ್ ಅಲ್ಲೂ ಕೂಡ ಯೂಸ್ ಆಗುತ್ತೆ, ಐ ಮೀನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಿಷಿನ್ ಲರ್ನಿಂಗ್, ಡೇಟಾ ಅನಾಲಿಸಿಸ್, ಮೊಬೈಲ್ ಅಪ್ಲಿಕೇಶನ್ ಮತ್ತೆ ಡೆಸ್ಕ್ಟಾಪ್ ಅಪ್ಲಿಕೇಶನ್, ಇದೇ ತರ ತುಂಬಾ ಫೀಲ್ಡ್ಸ್ ಅಲ್ಲಿ ಪೈಥಾನ್ ಯೂಸ್ ಆಗುತ್ತೆ. ಓಕೆನಾ? ಸೊ ಅದಕ್ಕೆ ಅದನ್ನ ಜನರಲ್ ಪರ್ಪಸ್ ಲ್ಯಾಂಗ್ವೇಜ್ ಅಂತ ಕೂಡ ಕರೀತಾರೆ. ಅದಾದ್ಮೇಲೆ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಏನು ಅಂತ ಕೂಡ ನಾನು ಲಾಸ್ಟ್ ಸೆಕ್ಷನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ಲೀಸ್ ಹೋಗಿ ಚೆಕ್ ಮಾಡಿ. ಸೊ ಪೈಥಾನ್ ಇಸ್ ಅನ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಅಷ್ಟೇ ಹ್ಯೂಮನ್ ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜ್ ಅಂತ. ವಿತ್ ಈಸಿ ಸಿಂಟ್ಯಾಕ್ಸ್, ಪೈಥಾನ್ ಇಸ್ ಟು ಈಸಿ ಆಸ್ ಕಂಪೇರ್ ಟು ಸಿ ಪ್ಲಸ್ ಪ್ಲಸ್ ಜಾವಾ. ಸಿ ಪ್ಲಸ್ ಪ್ಲಸ್ ಜಾವಾ ಅಥವಾ ಬೇರೆ ಪ್ರೋಗ್ರಾಮ್ಸ್ ನೀವು ತಗೊಂಡ್ರೆ ಅದಕ್ಕೆ ಫಸ್ಟು ಇಂಪೋರ್ಟ್ ಲೈಬ್ರರೀಸ್ ಇರುತ್ತೆ. ಯು ಹ್ಯಾವ್ ಟು ಇಂಪೋರ್ಟ್ ದಾಟ್ ಫಸ್ಟ್. ಅದಾದ್ಮೇಲೆ ಪ್ರಿಂಟ್ ಮಾಡ್ಲಿಕ್ಕೆನೆ ಕೆಲವೊಂದು ಸ್ಟೇಟ್ಮೆಂಟ್ಸ್ ಇರುತ್ತೆ. ಸೊ ಸಿಂಟ್ಯಾಕ್ಸ್ ನ ತುಂಬಾ ತಲೆಯಲ್ಲಿ ಇಟ್ಕೊಂಡು ನೀವು ಪ್ರೋಗ್ರಾಮ್ ನ ಬರಿಬೇಕಾಗುತ್ತೆ. ಬಟ್ ಆದ್ರೆ ಇನ್ ಕೇಸ್ ಆಫ್ ಪೈಥಾನ್ ಅಲ್ಲಿ ಹಾಗಲ್ಲ, ಸಿಂಟ್ಯಾಕ್ಸ್ ತುಂಬಾ ಈಸಿ ಇರುತ್ತೆ. ನೀವು ಜಸ್ಟ್ ಪ್ರಿಂಟ್ ಮಾಡಬೇಕು ಅಂದ್ರೆ ಬರೀ ಪ್ರಿಂಟ್ ಹಾಕಿ ಏನ್ ಪ್ರಿಂಟ್ ಮಾಡಬೇಕು ಅನ್ನೋದನ್ನ ಬ್ರೇಸಸ್ ಅಲ್ಲಿ ಹಾಕಿದ್ರೆ ಸಾಕು, ಪೈಥಾನ್ ಪ್ರಿಂಟ್ ಮಾಡುತ್ತೆ. ಸೊ ಇಟ್ ಹ್ಯಾಸ್ ಟು ಈಸಿ ಸಿಂಟ್ಯಾಕ್ಸ್ ಅಂಡ್ ಡೈನಾಮಿಕ್ ಸಿಮ್ಯಾಂಟಿಕ್ಸ್ ಅಂದ್ರೆ ಏನು ಅಂತ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಸಿ ಪ್ಲಸ್ ಪ್ಲಸ್ ಅಂಡ್ ಇದು ಪೈಥಾನ್. ಓಕೆನಾ? ಇನ್ ಸಿ ಪ್ಲಸ್ ಪ್ಲಸ್ ಅಲ್ಲಿ ಡೇಟಾ ಟೈಪ್ ನ ಪ್ರಿಯೋರ್ ಆಗಿ ಮೆನ್ಷನ್ ಮಾಡಿ ಆಮೇಲೆ ವೇರಿಯೇಬಲ್ ನೇಮ್ ನ ಕೊಟ್ಟು ಅದಕ್ಕೆ ವ್ಯಾಲ್ಯೂ ಅಸೈನ್ ಮಾಡಬೇಕು. ಸೊ ಇಂಟ್ x is equal to 10 ಅಂದ್ರೆ x ಟು ಡೇಟಾ ಟೈಪ್ ಬಂದು ಹಿಂಟ್ ಅಂಡ್ y ಟು ಡೇಟಾ ಟೈಪ್ ಬಂದು ಕೂಡ ಹಿಂಟ್ ಅಂಡ್ z ಟು ಡೇಟಾ ಟೈಪ್ ಬಂದು ಕೂಡ ಹಿಂಟ್. ಸೊ ದಿಸ್ ಇಸ್ ಅ ಪ್ರೋಗ್ರಾಮ್ ಟು ಹ್ಯಾಡ್ ಟೂ ನಂಬರ್ಸ್ x ಅಂಡ್ y. ಓಕೆನಾ? ಆಮೇಲೆ ನೀವು x ಗೆ ಹಿಂಟ್ ಅಂತ ಕೊಟ್ಟಿದ್ದೀರಾ ಅಲ್ವಾ, ಈ x ಗೆ ಹಿಂಟ್ ಅಂತ ಕೊಟ್ಟಿದ್ದು ಥ್ರೂ ಔಟ್ ದ ಹೋಲ್ ಪ್ರೋಗ್ರಾಮ್ ನೀವು x ಎಲ್ಲೇ ಯೂಸ್ ಮಾಡಿದ್ರು ಅದು ಹಿಂಟ್ ಡೇಟಾ ಟೈಪ್ ನೇ ಹೋಲ್ಡ್ ಮಾಡಿರುತ್ತೆ. ಇಲ್ಲಿ ನೋಡಿ, ನಾನು x ಗೆ 10.0 ಅಂದ್ರೆ ಫ್ಲೋಟ್ ವ್ಯಾಲ್ಯೂ ಕೊಟ್ಟಿದ್ದೀನಿ, ಬಟ್ ಆದ್ರೆ ಇದು ಎರರ್ ತೋರಿಸುತ್ತೆ. ಯಾಕೆಂದ್ರೆ x ಗೆ ಆಲ್ರೆಡಿ ಇಂಟ್ ಹೋಗಿದೆ. ಸೊ ಅದಕ್ಕಾಗಿ ಇದು ಎರರ್ ತೋರಿಸುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಡೈನಾಮಿಕ್ ಸಿಮ್ಯಾಂಟಿಕ್ಸ್. ಲೈಕ್ ನೀವು x ಗೆ ಇಂಟ್ ಕೊಟ್ರೆ ಥ್ರೂ ಔಟ್ ದ ಹೋಲ್ ಪ್ರೋಗ್ರಾಮ್ ನೀವು x ಗೆ ಹಿಂಟ್ ಕೊಡ್ಲೇಬೇಕು. ಇಫ್ ಯು ಅಸೈನ್ ಸಮ್ ಎನಿ ಅದರ್ ಡೇಟಾ ಟೈಪ್ ಇಟ್ ವೋಂಟ್ ವರ್ಕ್. ಇನ್ ಕೇಸ್ ಆಫ್ ಪೈಥಾನ್ ಅಲ್ಲಿ ನೋಡಿ, ಇಲ್ಲಿ ಪ್ರಿಯೋರ್ ಆಗಿ ಯಾವುದೇ ರೀತಿಯಾದಂತಹ ಡೇಟಾ ಟೈಪ್ ಕೊಡೋ ಅವಶ್ಯಕತೆ ಇಲ್ಲ. x is equal to 10 ಅಂದ್ರೆ ಪೈಥಾನ್ಗೆ ಅರ್ಥ ಆಗುತ್ತೆ ದಿಸ್ ಇಸ್ ಅನ್ ಹಿಂಟ್ ಡೇಟಾ ಟೈಪ್ ಅಂತ. ಹಾಗೆ y is equal to 20 ಅಂದ್ರೆ y ಗೆ ಹಿಂಟ್ ಡೇಟಾ ಟೈಪ್ ಹೋಗಿದೆ. ಅಂಡ್ ಆದ್ಮೇಲೆ ಮತ್ತೆ ಇಲ್ಲಿ ನೋಡಿ, ನಾನು x ಗೆ 52.3 ಅನ್ನೋ ಫ್ಲೋಟ್ ವ್ಯಾಲ್ಯೂನ ಅಸೈನ್ ಮಾಡಿದ್ದೀನಿ. ಬಟ್ ಆದ್ರೆ ಇನ್ ಫಸ್ಟ್ ಲೈನ್ ಅಲ್ಲಿ ನಾನು ಹಿಂಟ್ ಕೊಟ್ಟಿದ್ದೀನಿ, ಲಾಸ್ಟ್ ಲೈನ್ ನಾವು ಫ್ಲೋಟ್ ಅಸೈನ್ ಮಾಡಿದ್ದೀನಿ. ಸೊ ಇವಾಗ x ಹಿಂಟ್ ಇಂದ ಫ್ಲೋಟ್ ಗೆ ಕನ್ವರ್ಟ್ ಆಯ್ತು. ಹಾಗೆ ದಟ್ ಈಸ್ ಕಾಲ್ಡ್ ಆಸ್ ಡೈನಾಮಿಕ್ ಅಂದ್ರೆ ನಾವು ಯಾವಾಗ ಬೇಕಾದ್ರೂ ಯಾವುದೇ ವೇರಿಯಬಲ್ ಗೆ ಯಾವುದೇ ರೀತಿಯಾದಂತಹ ಡೇಟಾ ಟೈಪ್ ವ್ಯಾಲ್ಯೂನ ಅಸೈನ್ ಮಾಡಬಹುದು. ಸೊ ದಟ್ ಈಸ್ ಕಾಲ್ಡ್ ಡೈನಾಮಿಕ್ ಸಿಮ್ಯಾಂಟಿಕ್ಸ್. ಸೊ ಪೈಥಾನ್ ಇಸ್ ಅನ್ ಇಂಟರ್ಪ್ರಿಟೆಡ್ ಜನರಲ್ ಪರ್ಪಸ್ high level programming language with easy syntax and dynamic semantics. I hope ನಿಮಗೆ ಪೈಥಾನ್ ಡೆಫಿನಿಷನ್ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್, ಪೈಥಾನ್ ಇಸ್ ಕ್ರಿಯೇಟೆಡ್ ಬೈ ಉಡಿಯೋ ವ್ಯಾನ್ ರಾಸಮ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ 1985 to 1990. ಸೊ ಉಡಿಯೋ ವ್ಯಾನ್ ರಾಸಮ್ ಅನ್ನೋರು ಪೈಥಾನ್ ನ ಕ್ರಿಯೇಟ್ ಮಾಡಿದ್ರು. ಪೈಥಾನ್ ಅಂತ ಏನಕ್ಕೆ ನೇಮ್ ಬಂತು ಅಂದ್ರೆ ಅವರು ಒಂದು ಬ್ರಿಟಿಷ್ ಸೀರೀಸ್ ನೇಮ್ ಬಂದು ಮಾಟಿ ಪೈಥಾನ್ಸ್ ಫ್ಲೈಯಿಂಗ್ ಸರ್ಕಸ್ ಅಂತ. ಸೊ ಇದ್ರದ್ದು ತುಂಬಾ ಬಿಗ್ ಫ್ಯಾನ್ ಅವರು ಈ ಕಾಮಿಡಿ ಸೀರೀಸ್ದು. ಸೊ ಅದರಲ್ಲಿ ಪೈಥಾನ್ ಅನ್ನೋ ನೇಮ್ ಇತ್ತು. ಆ ಪೈಥಾನ್ ನೇಮ್ ಇಷ್ಟ ಆಗಿದ್ರಿಂದ ಅವ್ರಿಗೆ ಈ ಲ್ಯಾಂಗ್ವೇಜ್ಗೆ ಪೈಥಾನ್ ಅಂತ ಹೆಸರು ಕೊಟ್ರು. Python is from a comedy series.
ಓಕೆನಾ. ಸೊ ದಿಸ್ ಈಸ್ ಅಬೌಟ್ ಪೈಥಾನ್ ಡೆಫಿನೇಷನ್. ನೆಕ್ಸ್ಟ್ ಬಂದು ವೆದರ್ ಪೈಥಾನ್ ಇಸ್ ಅನ್ ಇಂಟರ್ಪ್ರಿಟರ್ ಆರ್ ಕಂಪೈಲರ್ ಲ್ಯಾಂಗ್ವೇಜ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೆ ಕಂಪೈಲರ್ ಮತ್ತೆ ಇಂಟರ್ಪ್ರಿಟರ್ ಅಂದ್ರೆ ಏನು ಅಂತ ಕಂಪ್ಲೀಟ್ ಆಗಿ ತಿಳಿಸಿದ್ದೀನಿ. ನೀವು ಇನ್ನೂ ಆ ಚಾನೆಲ್ನ ಚೆಕ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಗೋ ವಾಚ್ ದಟ್ ವಿಡಿಯೋ. ಸೊ ಪೈಥಾನ್ ಬಂದು ಹೈಬ್ರಿಡ್ ಲ್ಯಾಂಗ್ವೇಜ್ ಅಂದ್ರೆ ಇಟ್ ಯೂಸಸ್ ಬೋತ್ ಕಂಪೈಲರ್ ಅಂಡ್ ಇಂಟರ್ಪ್ರಿಟರ್. ಹೇಗೆ ಅನ್ನೋದು ನೋಡೋಣ. ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಎ ಸೋರ್ಸ್ ಕೋಡ್. ಇಲ್ಲೊಂದು ಪೈಥಾನ್ ಪ್ರೋಗ್ರಾಮ್ನ ಬರ್ತಿದ್ದೀರಾ. ನೀವು ಈ ಪೈಥಾನ್ ಪ್ರೋಗ್ರಾಮ್ನ ಕಂಪೈಲರ್ಗೆ ಕೊಡ್ತೀರಾ. ಕಂಪೈಲರ್ ಯೂಶುವಲಿ ಏನ್ ಜನರೇಟ್ ಮಾಡುತ್ತೆ, ಎಕ್ಸಿಕ್ಯೂಟಬಲ್ ಫೈಲ್ನ ಜನರೇಟ್ ಮಾಡುತ್ತೆ. ಬಟ್ ಆದರೆ ಇನ್ ದಿಸ್ ಕೇಸ್ ಕಂಪೈಲರ್ ಬೈಟ್ ಕೋಡ್ನ ಜನರೇಟ್ ಮಾಡುತ್ತೆ. ಓಕೆನಾ. ಸೊ ಈ ಬೈಟ್ ಕೋಡ್ನ ನಾವು ಯಾವುದೇ ರೀತಿಯಾದ ಇಂಟರ್ಪ್ರಿಟರ್ಗೆ ಪಾಸ್ ಮಾಡ್ತೀವಿ. ಸೊ ಇಂಟರ್ಪ್ರಿಟರ್ ಮೇ ಬಿ ರನ್ನಿಂಗ್ ಆನ್ ವಿಂಡೋಸ್, ಲೈನಕ್ಸ್ ಅಥವಾ ಮ್ಯಾಕ್, ಯಾವುದಾದ್ರೂ ಪರವಾಗಿಲ್ಲ. ವಿ ವಿಲ್ ಗಿವ್ ದಿಸ್ ಬೈಟ್ ಕೋಡ್ ಟು ಇಂಟರ್ಪ್ರಿಟರ್. ಓಕೆನಾ. ಸೊ ಆ ಇಂಟರ್ಪ್ರಿಟರ್ ಈ ಬೈಟ್ ಕೋಡ್ನ ಬೈನರಿ ಕೋಡ್ ಆಗಿ ಅಥವಾ ಮಿಷಿನ್ ಕೋಡ್ ಆಗಿ ಕನ್ವರ್ಟ್ ಮಾಡಿ ನಮಗೆ ಔಟ್ಪುಟ್ನ ತೋರಿಸುತ್ತೆ. ಸೊ ಪೈಥಾನ್ ಈಸ್ ಎ ಕಾಂಬಿನೇಷನ್ ಆಫ್ ಬೋತ್ ಇಂಟರ್ಪ್ರಿಟರ್ ಅಂಡ್ ಕಂಪೈಲರ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಲೆಟ್ ಅಸ್ ಸಿ ಹೌ ಡಸ್ ಪೈಥಾನ್ ಆಕ್ಚುಲಿ ವರ್ಕ್. ಆಯ್ತಾ. ಪೈಥಾನ್ ಆಕ್ಚುಲ್ ಆಗಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದಕ್ಕಿಂತ ಮುಂಚೆ ನಾನು ನಿಮಗೆ ಯಾವುದೇ ಪ್ರೋಗ್ರಾಮ್ ಆದರೂ ಪರವಾಗಿಲ್ಲ ಇಂಟರ್ನಲ್ಲಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಹೇಳ್ತೀನಿ. ಲೆಟ್ ಅಸ್ ಕನ್ಸಿಡರ್ ಇದು ನಮ್ಮದು ಮೆಮೊರಿ. I'll just write M and ಇದು ನಮ್ಮ ಪ್ರೊಸೆಸರ್. ಇಂಟೆಲ್, ಆರ್ಮ್, ಯಾವುದೇ ಪ್ರೊಸೆಸರ್ ಆದ್ರೂ ಪರವಾಗಿಲ್ಲ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಆರ್ ಮೆಮೊರಿ, our computer memory, and this is our processor. ಓಕೆನಾ. ಸೊ ಒಂದು ಪೈಥಾನ್ ಕೋಡ್ ಅಥವಾ ಯಾವುದೇ ಕೋಡ್ ಅಂತ ಕನ್ಸಿಡರ್ ಮಾಡೋಣ. ಈ ಕೋಡ್ನ ನಾವು ಕಂಪೈಲರ್ಗೆ ಕೊಡ್ತೀವಿ. ಓಕೆನಾ. ಸೊ ನಾವು ಕಂಪೈಲರ್ಗೆ ಕೊಟ್ಟಾದ್ಮೇಲೆ ಕಂಪೈಲರ್ ವಿಲ್ ಕನ್ವರ್ಟ್ ದಿಸ್ ಟು ಸಮ್ ಮಿಷಿನ್ ಕೋಡ್ ಆರ್ ಬೈನರಿ ಕೋಡ್ ಅಂತ BC ಅಂತ ಹಾಕಿರ್ತೀನಿ. ಓಕೆ. Compiler will convert this to binary code or it will produce an executable file. ಓಕೆನಾ. ಈ ಎಕ್ಸಿಕ್ಯೂಟಬಲ್ ಫೈಲ್ನ ರನ್ ಮಾಡಿದಾಗ ಈ ಎಕ್ಸಿಕ್ಯೂಟಬಲ್ ಫೈಲ್ ಹೋಗಿ ಮೆಮೊರಿಯಲ್ಲಿ ಕೂತ್ಕೊಳ್ಳುತ್ತೆ ಆಸ್ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್. ಸೊ ಇನ್ಸ್ಟ್ರಕ್ಷನ್ 1 ಇದು ಬೈನರಿ ಕೋಡ್ ಇರುತ್ತೆ. ನೆಕ್ಸ್ಟ್ ಲೈನ್ ಬಂದು ಇನ್ಸ್ಟ್ರಕ್ಷನ್ 2, ನೆಕ್ಸ್ಟ್ ಸೇಮ್, ಹಾಗೆ ಹೀಗೆ ಕೂತ್ಕೊಳ್ಳುತ್ತೆ. ಓಕೆನಾ. ಸೊ ಇವಾಗ ಪ್ರೊಸೆಸರ್ ಏನ್ ಮಾಡುತ್ತೆ ಅಂದ್ರೆ ಪ್ರೊಸೆಸರ್ ವಿಲ್ ಫೆಚ್ ಫಸ್ಟ್ ಇನ್ಸ್ಟ್ರಕ್ಷನ್ ಫೆಚ್ ಮಾಡುತ್ತೆ. ಅದಾದ್ಮೇಲೆ ಇಟ್ ವಿಲ್ ಎಕ್ಸಿಕ್ಯೂಟ್ ದಟ್ ಫಸ್ಟ್ ಇನ್ಸ್ಟ್ರಕ್ಷನ್. ಹಾಗೆ ಅಗೇನ್ ಮತ್ತೆ ಸೆಕೆಂಡ್ ಇನ್ಸ್ಟ್ರಕ್ಷನ್ ನ ತಗೊಳ್ಳುತ್ತೆ, ಸೆಕೆಂಡ್ ಇನ್ಸ್ಟ್ರಕ್ಷನ್ ನ ಫೆಚ್ ಮಾಡುತ್ತೆ, ಅಗೇನ್ ಸೆಕೆಂಡ್ ಇನ್ಸ್ಟ್ರಕ್ಷನ್ ನ ಎಕ್ಸಿಕ್ಯೂಟ್ ಮಾಡುತ್ತೆ. ಓಕೆನಾ. ದಿಸ್ ಈಸ್ ಹೌ ಆಕ್ಚುಲಿ ದ ಕೋಡ್ ವರ್ಕ್ಸ್. ಫಸ್ಟ್ ಇದು ನಮ್ಮ ಕೋಡ್ ನಾವು ಬರ್ದಿರೋದು. ನಾವು ಇದನ್ನ ಕಂಪೈಲ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಕಂಪೈಲರ್ ಟ್ರಾನ್ಸ್ಲೇಟರ್ಗೆ ಹೋಗುತ್ತೆ. ಕಂಪೈಲರ್ ಟ್ರಾನ್ಸ್ಲೇಟರ್ ವಿಲ್ ಕನ್ವರ್ಟ್ ದಿಸ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಇಂಟು ಲೋ ಲೆವೆಲ್ ಲ್ಯಾಂಗ್ವೇಜ್. ವೆನ್ ನಾವು ರನ್ ಅಂತ ಕೊಟ್ಟಾಗ ಈ ಲೋ ಲೆವೆಲ್ ಲ್ಯಾಂಗ್ವೇಜು ಹೋಗಿ ಮೆಮೊರಿ ಒಳಗಡೆ ಸ್ಟೋರ್ ಆಗುತ್ತೆ. ಮೆಮೊರಿ ಒಳಗಡೆ ಸ್ಟೋರ್ ಆದ್ಮೇಲೆ ಪ್ರೊಸೆಸರ್ ವಿಲ್ ಸ್ಟಾರ್ಟ್ ರೀಡಿಂಗ್ ದ ಇನ್ಸ್ಟ್ರಕ್ಷನ್ ಲೈನ್ ಬೈ ಲೈನ್ ಅಂಡ್ ಇಟ್ ಸ್ಟಾರ್ಟ್ಸ್ ಟು ಎಕ್ಸಿಕ್ಯೂಟ್. ಓಕೆನಾ. ಇದು ಆಕ್ಚುಯಲ್ ಪ್ರೋಸೆಸ್ ಎಲ್ಲ ಕಡೆ ನಡೆಯೋದು. ಬಟ್ ಇನ್ ಕೇಸ್ ಆಫ್ ಪೈಥಾನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆಸ್ ಐ ಸೆಡ್ ಪೈಥಾನ್ ಇಸ್ ನಾಟ್ ಕಂಪ್ಲೀಟ್ಲಿ ಅನ್ ಇಂಟರ್ಪ್ರಿಟರ್ ಲ್ಯಾಂಗ್ವೇಜ್. ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಬೋತ್ ಕಂಪೈಲರ್ ಅಂಡ್ ಇಂಟರ್ಪ್ರಿಟರ್ ಲ್ಯಾಂಗ್ವೇಜ್. ಏನಕ್ಕೆ ಪೈಥಾನ್ ಕಂಬೈನ್ ಮಾಡಿದ್ದಾರೆ ಅಂದ್ರೆ ಕಂಪೈಲರ್ ಕೇಸಲ್ಲಿ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿರೋ ಹಾಗೆ OS ಸೇಮ್ ಇರಬೇಕು. ಇವಾಗ ನೀವು ಕೋಡ್ನ ವಿಂಡೋಸ್ OS ಅಲ್ಲಿ ಬರೀತೀರಾ ಅಂದ್ರೆ ಯು ಹ್ಯಾವ್ ಟು ರನ್ ದಟ್ ಕೋಡ್ ಅಗೇನ್ ಆನ್ ವಿಂಡೋಸ್ OS ಓನ್ಲಿ. ಬೇರೆ OS ಯೂಸ್ ಮಾಡಿದ್ರೆ ಆ ಕೋಡ್ ರನ್ ಆಗಲ್ಲ. ಆಯ್ತಾ. ದಟ್ ಈಸ್ ಇನ್ ಕೇಸ್ ಆಫ್ ಕಂಪೈಲರ್. ಅಂಡ್ ಇಂಟರ್ಪ್ರಿಟರ್ ಲ್ಯಾಂಗ್ವೇಜ್ ಅಲ್ಲಿ ಕೋಡ್ ಸೆಕ್ಯೂರಿಟಿ ಇರಲ್ಲ. ನಾವು ಕೋಡ್ದು ಕಾಪಿ ತಗೋತೀವಿ, ಆ ಕೋಡ್ ಕಾಪಿನ ನಾವು ಶೇರ್ ಮಾಡ್ತೀವಿ ಸೊ ದಟ್ ಅವ್ರ PC ಅಲ್ಲಿ ಇಂಟರ್ಪ್ರಿಟರ್ನ ಇನ್ಸ್ಟಾಲ್ ಮಾಡಿ ಆ ಕೋಡ್ನ ರನ್ ಮಾಡ್ತಾರೆ. ಸೊ ಕೋಡ್ಗೆ ಸೆಕ್ಯೂರಿಟಿ ಇರಲ್ಲ. ಸೊ ಅದೆರಡು ಕೂಡ ಡ್ರಾಬ್ಯಾಕ್ ಇರೋದ್ರಿಂದ ಇಲ್ಲಿ ಈ ಕೇಸಲ್ಲಿ ಎರಡನ್ನೂ ಕೂಡ ಕಂಬೈನ್ ಮಾಡಿದ್ದಾರೆ. ಹೇಗೆ ಅಂದ್ರೆ ಇಲ್ಲಿ ನೋಡಿ, ನಾವು ಸೋರ್ಸ್ ಕೋಡ್ ಬರಿತೀವಿ. ಫಾರ್ ಎಕ್ಸಾಂಪಲ್ ನಾನು ಪ್ರಿಂಟ್ ಹಲೋ ವರ್ಡ್ ಅಂತ ಬರ್ದಿದ್ದೀನಿ. ಈ ಪ್ರಿಂಟ್ ಹಲೋ ವರ್ಡ್ ಫಸ್ಟ್ ಕಂಪೈಲರ್ಗೆ ಹೋಗುತ್ತೆ.
ಓಕೆನಾ. ಈ ಕಂಪೈಲರ್ ಹೋದಾದ್ಮೇಲೆ ಕಂಪೈಲರ್ ವಿಲ್ ಜನರೇಟ್ ಬೈಟ್ ಕೋಡ್. ಬಟ್ ಇನ್ ಕೇಸ್ ಆಫ್ ಕಂಪೈಲರ್ ಅಲ್ಲಿ ಸೆಪರೇಟ್ ಕಂಪೈಲರ್ ಅನ್ನೋ ಕಾನ್ಸೆಪ್ಟ್ ನಾವು ತಗೊಂಡ್ರೆ ಕಂಪೈಲರ್ ವಿಲ್ ಜನರೇಟ್ ಎಕ್ಸಿಕ್ಯೂಟೇಬಲ್ ಫೈಲ್. ಬಟ್ ಇನ್ ಪೈಥಾನ್ ಅಲ್ಲಿ ಕಂಪೈಲರ್ ಬೈಟ್ ಕೋಡ್ ನ ಜನರೇಟ್ ಮಾಡುತ್ತೆ. ಓಕೆನಾ. ಈ ಬೈಟ್ ಕೋಡ್ PVM ಗೆ ಹೋಗುತ್ತೆ. PVM will convert this byte code into binary code or machine code. ಓಕೆನಾ. ಸೊ ದಿಸ್ ಇಸ್ ಆಲ್ ಇಂಟರ್ಪ್ರಿಟರ್ ಅಂತ ಕರಿತೀವಿ. ಇಂಟರ್ಪ್ರಿಟರ್ ಇಸ್ ಎ ಕಾಂಬಿನೇಷನ್ ಆಫ್ PVM ಅಂಡ್ ಕಂಪೈಲರ್. ಓಕೆನಾ. ಸೊ ನಾವು ಕಂಪೈಲ್ ಅಂತ ಕೊಟ್ಟಾಗ ಈ ಪ್ರೋಗ್ರಾಮ್ನ ಇದು ಫಸ್ಟ್ ಕಂಪೈಲರ್ಗೆ ಹೋಗುತ್ತೆ. ಇಲ್ಲಿ ಹೇಳ್ದಾಗೆ ಕಂಪೈಲರ್ ಹೋಗುತ್ತೆ. ಕಂಪೈಲರ್ ವಿಲ್ ಕನ್ವರ್ಟ್ ದಟ್ ಟು ಬೈಟ್ ಕೋಡ್. ಇನ್ ಕೇಸ್ ಆಫ್ ಇಲ್ಲಿ ಕಂಪೈಲರ್ ಬೈಟ್ ಕೋಡ್ ಆಗಿ ಕನ್ವರ್ಟ್ ಆಗುತ್ತೆ. ನಾವು ಈ ಬೈಟ್ ಕೋಡ್ ನ ಇಂಟರ್ಪ್ರಿಟರ್ ಅಥವಾ JVM ಗೆ ಕಳಿಸ್ತೀವಿ. ಸೊ ಈ ಬೈಟ್ ಕೋಡ್ ನ ನಾವು ಇಂಟರ್ಪ್ರಿಟರ್ ಅಥವಾ JVM ಗೆ ಕಳಿಸ್ತೀವಿ. ಸೊ ದಟ್ ನಾವು ಈ ಬೈಟ್ ಕೋಡ್ ನ ಯಾವುದೇ OS ಅಲ್ಲಾರು ರನ್ ಮಾಡಬಹುದು. ಸೊ ದಟ್ ನಮಗೆ ಕಂಪೈಲರ್ ಅಲ್ಲಿ ಡ್ರಾಬ್ಯಾಕ್ ಹೋಗುತ್ತೆ. ಅಂಡ್ ದೆನ್ ಕೋಡ್ ನಮಗೆ ಪ್ರೈವಸಿ ಇಲ್ಲ ಇಂಟರ್ಪ್ರಿಟರ್ ಅಲ್ಲಿ. ಬಟ್ ಆದ್ರೆ ಇಲ್ಲಿ ಕೋಡ್ ನ ನಾವು ಬೈಟ್ ಕೋಡ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ. ಮತ್ತೆ ಇದನ್ನ ನಾವು ರನ್ ಮಾಡಿದಾಗ ವಿ ಕ್ಯಾನ್ ಏಬಲ್ ಟು ಸಿ ದ ಔಟ್ಪುಟ್. ಸೊ ದಟ್ ನಮಗೆ ಕೋಡ್ ಸೆಕ್ಯೂರಿಟಿ ಕೂಡ ಸಿಗುತ್ತೆ ಅಂಡ್ ಪೋರ್ಟಬಿಲಿಟಿ. ಅಂದ್ರೆ ವಿ ಕ್ಯಾನ್ ಏಬಲ್ ಟು ರನ್ ದಿಸ್ ಕೋಡ್ ಆನ್ ಎನಿ ಆಫ್ ದ ವಿಂಡೋಸ್ OS, ಆನ್ ಎನಿ ಆಫ್ ದ OS. ಓಕೆನಾ. ಹಾಗೆ ಸೊ ನೆಕ್ಸ್ಟ್ ಇದು PVM ಗೆ ಕನ್ವರ್ಟ್ ಆದ್ಮೇಲೆ PVM ಅಲ್ಲಿ ದ ಸೇಮ್ ಕೇಸ್ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ದಂಗೆ PVM ಗೆ ಹೋಗುತ್ತೆ. PVM ಅಲ್ಲಿ ಇನ್ಸ್ಟ್ರಕ್ಷನ್ಸ್ binary code convert ಆಗುತ್ತೆ. then processor will fetch this binary code and it will start executing line by line. ಓಕೆನಾ. ಸೊ ಇದು ಪೈಥಾನ್ ಆಕ್ಚುಲಿ ಹೇಗೆ ವರ್ಕ್ ಆಗೋದು ಅಂತ ಅಟ್ ದ ಬ್ಯಾಕ್ ಎಂಡ್. ಐ ಹೋಪ್ ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ. ದ ಡೆಫಿನೇಷನ್ ಆಫ್ ಎ ಪೈಥಾನ್ ಅಂಡ್ ಪೈಥಾನ್ ಈಸ್ ಅನ್ ಇಂಟರ್ಪ್ರಿಟರ್ ಆರ್ ಕಂಪೈಲರ್ ಲ್ಯಾಂಗ್ವೇಜ್. ಈಗ ಆಲ್ರೆಡಿ ಗೊತ್ತಿರೋ ತರ ಪೈಥಾನ್ ಈಸ್ ಅನ್ ಹೈಬ್ರಿಡ್ ಲ್ಯಾಂಗ್ವೇಜ್. ಅಂದ್ರೆ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಬೋತ್ ಕಂಪೈಲರ್ ಅಂಡ್ ಇಂಟರ್ಪ್ರಿಟರ್. ಏನಕ್ಕೆ ನಾವು ಬೋತ್ ಕಂಪೈಲರ್ ಮತ್ತೆ ಇಂಟರ್ಪ್ರಿಟರ್ ಆಗಿ ಕನ್ಸಿಡರ್ ಮಾಡ್ತಾ ಇದೀವಿ ಅಂದ್ರೆ ಕಂಪೈಲರ್ ಅಲ್ಲಿ ಒಂದು ಡ್ರಾಬ್ಯಾಕ್ ಇದೆ ದಟ್ ಇಟ್ ಹ್ಯಾಸ್ ಟು ರನ್ ಆನ್ ಸೇಮ್ OS. ಮತ್ತೆ ಇಂಟರ್ಪ್ರಿಟರ್ ಅಲ್ಲಿ ಕೋಡ್ ಪ್ರೈವಸಿ ಇರಲ್ಲ. ಅದಕ್ಕಾಗಿ ನಾವೆರಡನ್ನು ಕಂಬೈನ್ ಮಾಡಿದ್ರೆ ನಮಗೆ ಕೋಡ್ ಪ್ರೈವಸಿ ಕೂಡ ಸಿಗುತ್ತೆ. ಮತ್ತೆ ವಿ ಕ್ಯಾನ್ ಏಬಲ್ ಟು ರನ್ ದಟ್ ಬೈಟ್ ಕೋಡ್ ಆನ್ ಎನಿ ಆಫ್ ದ OS ಅನ್ನೋ ಕಾರಣಕ್ಕೋಸ್ಕರ ವಿ ಆರ್ ಕಂಬೈನಿಂಗ್ ಬೋತ್ ಇಂಟರ್ಪ್ರಿಟರ್ ಅಂಡ್ ಕಂಪೈಲರ್ ಇನ್ ಪೈಥಾನ್. ಅಂಡ್ ದಿಸ್ ಈಸ್ ಹೌ it actually works as soon as you start compiling your Python code. I hope ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ. ಫ್ರಮ್ ನೆಕ್ಸ್ಟ್ ವಿಡಿಯೋ ಐ ವಿಲ್ ಸ್ಟಾರ್ಟ್ ವಿತ್ ಪೈಥಾನ್. ಬೇಸಿಕ್ ಇಂದ ಸ್ಟಾರ್ಟ್ ಮಾಡೋಣ. ಇಲ್ಲಿ ತನಕ ಎಲ್ಲ ಮುಗ್ದಿದೆ. ಲೈಕ್ ಬೇಸಿಕ್ ಪ್ರೋಗ್ರಾಮಿಂಗ್ಗಿಂತ ಮುಂಚೆ ನಾವು ಪೈಥಾನ್ ಕಲಿಯೋಕ್ಕಿಂತ ಮುಂಚೆ ಏನೇನು ಬೇಸಿಕ್ ನಾಲೆಜ್ ಇರಬೇಕು ನಮಗೆ ಪ್ರೋಗ್ರಾಮಿಂಗ್ ಮೇಲೆ ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಫ್ರಮ್ ದ ನೆಕ್ಸ್ಟ್ ಕ್ಲಾಸ್ ವಿಲ್ ಸ್ಟಾರ್ಟ್ ವಿತ್ Python concepts. So thank you for watching my video. If you haven't yet subscribed my channel, please go subscribe and hit the bell icon. Please do like and share my video. Bye bye.